ಬೆಂಗಳೂರಿನಲ್ಲಿ ಮತ್ತೆ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಮಾಡಲಾಗಿದೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಿರೋದು. ಓಂ ಶಕ್ತಿ ಮಾಲೆ ಹಾಕಿದ್ದಂತ ಯುವತಿಗೆ ಕಲ್ಲು ತೂರಿದ್ದಾರೆ. ಈ ಕಲ್ಲು ತೂರಾಟದಿಂದ ಗಾಯ ಆಗಿದೆ. ಅನ್ಯ ಕೋಮಿನ ಗುಂಪಿನಿಂದಲೇ ನಡೆಯುತ್ತ ಕಲ್ಲು ತೂರಾಟ ಅನ್ನೋ ಅನುಮಾನ. ರಾತ್ರಿ ಕತ್ತಲ ಸಮಯದಲ್ಲಿ ತೇರು ಎಳೆಯುವಾಗ ಕಲ್ಲು ತೂರಾಟ ಆಗಿರೋದು. ಜೆಜೆ ನಗರದ ವಿಎಸ್ ಗಾರ್ಡನ್ ಓಂ ಶಕ್ತಿ ದೇಗುಲದ ಬಳಿ ಈ ಒಂದು ಘಟನೆ ನಡೆದಿದೆ. ಘಟನೆ ಸಂಬಂಧ ಜಗಜೀವನ್ ರಾಮ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಓಂ ಶಕ್ತಿ ಮಾಲಾಧಾರಿಗಳ ಅಧ್ಯಕ್ಷ ಶಶಿಕುಮಾರ್ ದೂರಿನ ಅನ್ವಯ ಇದೀಗ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಈಗ ಇಬ್ಬರನ್ನೇನೋ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು. ನಿಖರವಾದಂಥ ಡೀಟೇಲ್ಸ್ ಸಿಗಬೇಕಾಗತ್ತೆ. TV5 ಜೊತೆಗೆ ದೂರುದಾರರು ಮಾತನಾಡುವಾಗ ಹೇಳ್ತಾ ಇದ್ರು, ರಾತ್ರಿನೇ ನಾವು ಪಟ್ಟು ಹಿಡಿದು ಕೂತಿದ್ವಿ, ಆಮೇಲೆ ನಮ್ಮನ್ನು ಮಾತಾಡಿ ಕಳಿಸಿದ್ರು ಅಂತ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಈ ಒಂದು ಕೃತ್ಯ ನಡೆದಿರೋದು. ತಂಪಾಡಿಗೆ ತಾವು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಮೆರವಣಿಗೆ ಮುಖಾಂತರವಾಗಿ ಕಲ್ಲು ತೂರಾಟ ಆಗಿದೆ. ಮತ್ತೆ ಇದು ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಾಗಲೂ ಕೂಡ ಈ ಹಿಂದೆನೂ ಈ ಥರ ಕಲ್ಲು ತೂರಾಟ ಆಗಿದೆ, ಇದೇ ಮೊದಲ ಬಾರಿ ಅಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಯಾರು ಕಲ್ಲು ತೂರಾಟ ಮಾಡಿದ್ದು, ಅವ್ರ ಉದ್ದೇಶ ಏನಾಗಿತ್ತು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಸದ್ಯ ಪೊಲೀಸರು ಎಫ್ಐಆರ್ ದಾಖಲು ಮಾಡ್ಕೊಂಡಿದ್ದಾರೆ, ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಬಾಲಕಿ ಓರ್ವರಿಗೆ ಕಲ್ಲಿನೇಟು ಬಿದ್ದಿರುವಂಥದ್ದು, ಅವರಿಗೆ ಟ್ರೀಟ್ಮೆಂಟ್ ಕೊಡಿಸೋ ಕೆಲಸವನ್ನು ಕೂಡ ಮಾಡಲಾಗಿದೆ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಹೈಡ್ರಾಮಾ ಪೊಲೀಸ್ ಠಾಣೆ ಮುಂಭಾಗದಲ್ಲಾಗಿತ್ತು. ನಮಗೆ ನ್ಯಾಯ ಬೇಕೇ ಬೇಕು ಅಂತ ಪ್ರತಿಭಟನೆಯನ್ನು ಕೂಡ ಮಾಡಲಾಗಿತ್ತು. ಅನಂತರ ಪೊಲೀಸರು ಮನವೊಲಿಸಿ ಇವರನ್ನ ಕಳಿಸಿದ್ರು. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಗಿತ್ತು. ಇಲ್ಲಿವರೆಗೂ ಯಾರನ್ನಾದ್ರೂ ಬಂಧಿಸಿದ್ದಾರೆ? ಡೀಟೇಲ್ಸ್ ಏನಿದೆ? ನೀತಿ ಏನು ಘಟನೆ ನಡೆದ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿರುವಂತದ್ದು. ಘಟನಾಂತರ ಡಿವಿಷನ್ ಏನ್ ಬರುತ್ತೆ ಬರದ ಹೆಚ್ಚಾಗಿರೋ ಭರತ್ ರೆಡ್ಡಿ ಅವರು ಕೂಡ ಮತ್ತೆ ಅಧಿಕಾರಿಗಳು ಸ್ಥಳದಲ್ಲೇ ಇರುವಂತದ್ದು. ಇನ್ನೂ ಕೂಡ ಘಟನೆಗೆ ಸಂಬಂಧಪಟ್ಟ ಯಾರು ಕೂಡ ಪೊಲೀಸರ ವಶಕ್ಕೆ ಸಿಕ್ಕಿಲ್ಲ. ನಿನ್ನೆ ತಡರಾತ್ರಿ ವಿಶೇಷ ತಂಡವನ್ನ ರಚನೆಯನ್ನ ಮಾಡಿಕೊಂಡು ಕಿಡಿಗೇಡಿಗಳಿಗಾಗಿ ಹುಡುಕಾಟವನ್ನು ನಡೆಸಿರುವಂತದ್ದು. ಆದ್ರೆ ಯಾರು ಕೂಡ ಅಲ್ಲಿ ಸಿಕ್ಕಿಲ್ಲ. ಏನು ಬಂದು ಕಲ್ಲಿನಲ್ಲಿ ತೂರಾಟ ಮಾಡಿ ಓಂ ಶಕ್ತಿ ಮಾಲೆಯನ್ನು ಧರಿಸಿದಂತ ಬಾಲಕಿಯ ತಲೆಗೆ ಗಂಭೀರವಾಗಿ ಗಾಯ ಆಗಿರುವಂತದ್ದು. ಯಾವಾಗ ಇನ್ಸಿಡೆಂಟ್ ಆಗುತ್ತೆ ತಕ್ಷಣ ಪೊಲೀಸರು ಅಂದ್ರೆ ಸ್ಥಳೀಯರಲ್ಲಿ ಮಾಲಧಾರಿಗಳಿರ್ಬೋದು ಮತ್ತೆ ಅಯ್ಯಪ್ಪ ಮಾಲಧಾರಿಗಳಿರ್ಬೋದು, ಸೊ ಇವ್ರು ಯಾವಾಗೂ ಈ ರೀತಿಯಾಗಿ ಇನ್ಸಿಡೆಂಟ್ ಮಾಡ್ತಾನೆ ಇರ್ತಾರೆ. ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಏನಾದ್ರೂ ಒಂದು ಅಹಿತಕರ ಘಟನೆಗಳಾಗ್ತಾನೆ ಇರುತ್ತೆ. ಉದ್ದೇಶಪೂರ್ವಕವಾಗಿ ಇವರು ಬಂದು ಕಲ್ಲು ತೂರಾಟಗಳನ್ನ ಮಾಡುವಂತದ್ದು, ಯಾವಾಗಲೂ ಕೂಡ ದ್ವೇಷವನ್ನ ಕಾಡ್ತಾರೆ ಅಂತ ಹೇಳಿ ಸ್ಥಳೀಯರ ಆರೋಪವನ್ನು ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಾಗಿ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಶಶಿಕುಮಾರ್ ಎಂಬುವರು ನೀಡಿರುವ ದೂರಿನ ಮೇರೆಗೆ ಈಗಾಗಲೇ ಎಫ್ಐಆರ್ ದಾಖಲು ಮಾಡಿರುವಂತ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಿದ್ದಾರೆ. ಆದ್ರೆ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ. ಪೊಲೀಸರ ಬಂಧನದ ಬಳಿಕ ಮಾತ್ರವೇ ಆರೋಪಿಗಳು ಯಾರು, ಹೇಗಾಯ್ತು ಅನ್ನೋದು ಹೊರಬರಬೇಕಾಗಿರುವಂತದ್ದು. ಆದ್ರೆ ಏನು ಅನ್ಯ ಕೋಮಿನವರು ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಅಂತ ಹೇಳಿ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಯಾವಾಗ ಇನ್ಸಿಡೆಂಟ್ ಆಗುತ್ತೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಆಗುತ್ತೆ. ತಕ್ಷಣ KSRP ತುಕಡಿ ಇರ್ಬೋದು, ಪೊಲೀಸರು ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಒಂದಲ್ಲ ಒಂದು ಇಂಥ ಇನ್ಸಿಡೆಂಟ್ ಗಳ ಮೇಲಿನ ಮೇಲೆ ಆಗ್ತಾನೆ ಇರ್ತವೆ. ಹೀಗಾಗಿ ಪೊಲೀಸರು ಈ ಪ್ರಕರಣವನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ ಸುಖ ಸುಮ್ಮನೆ ಮೆರವಣಿಗೆ ಹೋಗ್ತಿದ್ದಂಥವ್ರು, ಇಲ್ಲ ಟೆಂಪಲ್ಗೆ ಹೋಗ್ಲಿಕ್ಕೆ ಸಿದ್ಧವಾಗಿ ಬರ್ತಿದ್ದಂಥವ್ರು, ಪೂಜೆ ಮಾಡ್ತಿದ್ದಂತರ ಮೇಲೆ ಕಲ್ಲು ತೂರಾಟವನ್ನು ಮಾಡಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ. ಹೀಗಾಗಿ ಈ ಆರೋಪಿಗಳು ಯಾರು ಏನು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಅಲ್ಲಿಯೇ ನಿವಾಸಿಗಳೇ ಮಾಡಿದ್ದಾರೆ, ಇಲ್ಲ ಹೊರಗಡೆಯಿಂದ ಬಂದು ಕಲ್ಲು ತೂರಾಟವನ್ನು ಮಾಡಿ ಎಸ್ಕೇಪ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸ್